ಸತ್ಯವತಿಗೆ ತಾನು ತಪ್ಪಿತಸ್ಥಳು ಅನ್ನುವ ಭಾವ, ಒಂದು ತರಹದ ಅಪರಾಧಿ ಪ್ರಜ್ಞೆ. ಈ ಮಹಾರಾಜ ನನ್ನ ಕೈ ಹಿಡಿದಿದ್ದಕ್ಕಾಗಿ ಈ ವಂಶಕ್ಕೆ ಉತ್ತರಾಧಿಕಾರಿತ್ವವೇ ಇಲ್ಲದಂತೆ ಆಗೋಯ್ತಲ್ಲ. ಭೀಷ್ಮನನ್ನ ಕರೆದು ಮಾತನಾಡ್ತಾಳೆ. ಒಂದು ಹೆಣ್ಣು ಹಾಗೆ ಮಾತನಾಡುವುದಕ್ಕೆ ಸಾಧ್ಯವಿಲ್ಲ, ಸತ್ಯವತಿಗೂ ಗೊತ್ತಿದೆ ಅದು. ಆದರೆ ಆ ಮಾತನ್ನ ಅವಳು ಆಡಲೇಬೇಕು. ಏನದು? ನಿಯೋಗ ಅಂತ ಒಂದು ವ್ಯವಸ್ಥೆ ಇತ್ತು. ಮಕ್ಕಳೇ ಇಲ್ಲದಿದ್ದಾಗ ಗಂಡನ ಅಣ್ಣ ತಮ್ಮಂದಿರೋ ಅಥವಾ ಇನ್ಯಾರೋ ಒಬ್ಬರಿಂದ ಮಕ್ಕಳನ್ನ ಪಡೆಯಬಹುದು ಅಂತ, ಸಂತಾನ ಇಲ್ಲದೆ ಹೋಗುತ್ತೆ ಅಂತಂದಾಗ ಅಂತ ಒಂದು ಅವಕಾಶ ಇತ್ತು ಹಳೆ ಕಾಲದಲ್ಲಿ. ಕಲಿಯುಗಕ್ಕೆ ಅದನ್ನ ನಿಷೇಧ ಮಾಡಿಬಿಟ್ಟಿದ್ದಾರೆ. ಈಗ ಅದರ ಪ್ರಸ್ತಾಪನೆ ತೆಗೆಯಕ್ಕೆ ಬರಲ್ಲ. ಅಂದ್ರೆ ಕಾನೂನಲ್ಲ, ಧರ್ಮಶಾಸ್ತ್ರಗಳೇ ನಿಷೇಧ ಮಾಡಿವೆ. ದೇವರೇಣ ಸುತೋತ್ಪತ್ತಿ ಕಲವು ಪಂಚ ವಿವರ್ಜಯೇತ್ ಅಂತದ್ದು ಆ ಕಾಲಕ್ಕೆ ಮಾತ್ರ ಕಾನೂನು. ಭೀಷ್ಮನಿಗೆ ಹೇಳಿದ್ದು, ನನ್ನ ಸೊಸೆಯಂದಿರ ಮೂಲಕ ಉತ್ತರಾಧಿಕಾರಿಯನ್ನ ಸೃಷ್ಟಿಸುವಂತ ಭೀಷ್ಮನಿಗೆ ಹೇಳಿದ್ದು. ಅನೊಪ್ಪಲಿಲ್ಲ. ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಇದನ್ನು ಮಾಡಲಾರೆ. ಸತ್ಯವತಿ ಹೇಳಿದ್ದು, ನನ್ನ ಬಗ್ಗೆ ಅಲ್ವಾ ಪ್ರತಿಜ್ಞೆ, ನಾನೇ ಹೇಳ್ತಾ ಇದ್ದೀನಲ್ಲ ಅಂತ. ಯಾರ ಬಗ್ಗೆ ಆದರೂ ಪ್ರತಿಜ್ಞೆಯೇ. ಆಗ ಸತ್ಯವತಿಯ ಹಳೆಯ ಕಥೆ ಮುನ್ನೆಲೆಗೆ ಬಂತು. ಶಂತನವನ್ನ ಮದುವೆ ಆಗುವುದಕ್ಕಿಂತ ಮೊದಲೇ ಪರಾಶರರಿಂದ ಅವಳಿಗೆ ವ್ಯಾಸರು ಹುಟ್ಟಿದ್ರು. ವ್ಯಾಸರನ್ನ ಕರೆಸಿದ್ಲು ಅವಳು. ವ್ಯಾಸರನ್ನ ಕರೆಸಿ ಮಗನಿಗೆ ಹೇಳಿದ್ರು, ನಿನ್ನ ಸಹೋದರರ ಪತ್ನಿಯರು ನಿಯೋಗ ಪದ್ಧತಿಯ ಮುಖಾಂತರ ಮಕ್ಕಳನ್ನ ಕೊಡಬೇಕು ನೀನು. ಸತ್ಯವತಿ ಈ ಭಾಗ ಇದೆಯಲ್ಲ, ಇದು ಬಹಳ ಗಮನಿಸದೆ ದಾಟಿ ಹೋಗ್ಬಿಟ್ಟಿದೆ. ಒಬ್ಬ ಹೆಣ್ಣಾಗಿ ಅವಳು ಬಹಳ ಸಂಕಟದಿಂದಲೇ ಇಷ್ಟು ಕೆಲಸ ಮಾಡಿದಾಳೆ. ಹೀಗೆ ಹೇಳೋದಕ್ಕೆ ಹೇಗೆ ಸಾಧ್ಯ? ಒಬ್ಬ ಹೆಣ್ಣಿಗೆ ಇನ್ನೊಂದು ಹೆಣ್ಣಿನ ಜೊತೆಗೆ, ಇನ್ನೊಂದು ಗಂಡಿನ ಜೊತೆಗೆ. ಅಂದ್ರೆ ಎಂಥ ಅನಿವಾರ್ಯತೆಯನ್ನ ಸೃಷ್ಟಿಸಿತ್ತು ಅಂತ ಅಂದ್ರೆ, ಮನುಷ್ಯ ಅನಿವಾರ್ಯತೆಯ ಸಂತಾನವಾಗಿರ್ತಾನೆ. ಧರ್ಮ ಸಂಕಟಗಳು ಅಂತ ಹೆಸರು ಇವುಗಳಿಗೆ. ಅದನ್ನೇ ಮಾಡಬೇಕು, ಅದನ್ನ ಮಾಡದೇ ಇದ್ರೆ ಬೇರೆ ದಾರಿಯೇ ಇಲ್ಲ ಅನ್ನುವ ಸನ್ನಿವೇಶ ಹುಟ್ಟಿಕೊಂಡು ಬಿಡುತ್ತೆ. ವ್ಯಾಸರು ಹೇಳಿದ್ರು, ಆಗಬಹುದು, ಈಗಿನ್ನೂ ತಪಸ್ಸು ಮಾಡಿ ಬಂದಿದ್ದೀನಿ, ನನ್ನನ್ನು ನೋಡಿದ್ರೆ ಭಯಪಡುವಂತೆ ಇದೆ, 1 ವರ್ಷ ಕಳೀಲಿ ಅಂತ ಹೇಳಿದ್ರು. ಅವರು ವ್ಯಾಸರು. ಕರುಣೆ ಅನ್ನೋದೇ ಒಂದು ಆಕಾರ ತಳೆದ್ರೆ ವ್ಯಾಸರ ಆಗುತ್ತಾರೆ. ಅವರ ಬಗ್ಗೆಯೇ ತುಂಬಾ ಮಾತನಾಡಬೇಕು. ಈ 5 ದಿನಗಳಲ್ಲಿ ಅವರಿಗೆ ಅವಕಾಶ ಇಲ್ಲ. ಅವರದಾಯ ಕಥೆ ಆದರೂ ಅವರ ಬಗ್ಗೆ ಮಾತಾಡೋಕೆ ಅವಕಾಶ ಇಟ್ಕೊಂಡಿಲ್ಲ. ಏಕಾಏಕಿ ಒಂದು ಹೆಣ್ಣು ಇದಕ್ಕೆ ಒಪ್ಪಲಾರಳು, ಅದಕ್ಕೆ ಸಮಯ ಬೇಕು ಅಂತ ವ್ಯಾಸರ ಆಶಯ. ಆದರೆ ಸತ್ಯವತಿಗೆ ಬೇಗ ಆಗಿ ಮುಗಿದು ಹೋಗಬೇಕು, ಕಾಯೋದಕ್ಕೆ ಅವಳು ಸಿದ್ಧಳಿಲ್ಲ. ಈಗಲೇ ಅಂತ ಅಂದು. ಕಥೆ ಗೊತ್ತಿದೆ ನಿಮಗೆ. ಒಬ್ಬಳು ಕಣ್ಣು ಮುಚ್ಚಿಕೊಂಡ್ಳು, ಒಬ್ಬಳ ಮೈ ಬಿಡಿಚಿತು. ಕಣ್ಣು ಮುಚ್ಚಿಕೊಂಡವಳಿಗೆ ಅಂಧ ಮಗು ಹುಟ್ಟಿತು, ಮೈ ಬಿಳಿಚಿಕೊಂಡವಳಿಗೆ ಮೈಯಲ್ಲಿ ತೊನ್ನು ರೋಗ ಇರುವ ಮಗು ಹುಟ್ಟಿತು. ಒಬ್ಬ ಧೃತರಾಷ್ಟ್ರ, ಒಬ್ಬ ಪಾಂಡು ಅಂತ ಇಬ್ಬರು ಹುಟ್ಟಿಕೊಂಡು. ಸತ್ಯವತಿಯ ಮೇರು ವ್ಯಕ್ತಿತ್ವ ಕಾಣಿಸ್ಕೊಳ್ಳೋದಿಲ್ಲಿ. ಇದು ಸರಿಯಾ ತಪ್ಪ ಅನ್ನುವ ಜಿಜ್ಞಾಸೆಗಳಿಗೆ ನಿರಂತರವಾದ ಅವಕಾಶ ಇದೆ. ಯಾಕೆಂದ್ರೆ ಅಂಬಾಲಿಕೆಯರು ಅದನ್ನ ಒಪ್ಪಲೇ ಇಲ್ಲ, ನಿರಾಕರಿಸ್ತಾರೆ ಅವರು ನಿಯೋಗವನ್ನ. ಯಾವ ಹೆಣ್ಣು ಹಾಗೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸತ್ಯವತಿಗದು ಅನಿವಾರ್ಯ, ಮಾಡಲೇಬೇಕು. ಬೇರೆ ಯಾರೂ ಮಾಡ್ತಾ ಇಲ್ಲ, ಎಲ್ಲ ಕೈ ಎತ್ತಿದ್ದಾರೆ. ಬೇರೆ ಯಾರು ಮಾಡೋಕ್ಕಾಗತ್ತೆ ಆ ವಿಷಯವನ್ನ? ಭೀಷ್ಮ ಸಿಂಹಾಸನ ಏರೋದಕ್ಕೆ ಸಿದ್ಧನಿಲ್ಲ, ವಿವಾಹ ಆಗೋದಕ್ಕೆ ಸಿದ್ಧನಿಲ್ಲ, ಸಂತಾನ ಇಲ್ಲ, ಇಡೀ ಕುರು ವಂಶ ನಿಂತು ಹೋಗತ್ತೆ. ಸತ್ಯವತಿ ಬೆಂಕಿಯಲ್ಲೇ ಇದ್ಲು. ನನ್ನಿಂದಾಗಿ ಅಪರಾಧಿ ಪ್ರಜ್ಞೆ ಅಂತ ಒಂದು ಇದೆಯಲ್ಲ, ಇದು ಅಂತಸ್ಸಾಕ್ಷಿ ಇದ್ದವರಿಗೆ ಮಾತ್ರ ಬರುತ್ತೆ. ಸತ್ಯವತಿಯ ಈ ನಡೆಯನ್ನ ಚರ್ಚಿಸೋಣ, ಬೇಕಾ ಬೇಡವಾ, ಮಾಡಬೇಕಿತ್ತ ಮಾಡಬಾರದ ಅಂತಾದ್ರೆ ಅಂತಸ್ಸಾಕ್ಷಿ ಕಾಡೋದಿದೆಯಲ್ಲ, ಅದು ನಿದ್ರೆ ಮಾಡೋದಕ್ಕೆ ಬಿಡೋದಿಲ್ಲ, ಅದು ಅನ್ನ ತಿನ್ನೋದಕ್ಕೆ ಬಿಡೋದಿಲ್ಲ. ಅಂತಸ್ಸಾಕ್ಷಿ ನನ್ನಿಂದ ಆಯ್ತು ಈ ತಪ್ಪು ಅಂತ ಅನ್ನೋದು. ಹಾಗಾಗಿ ಸತ್ಯವತಿ ಒಂದು ನಿಜವಾದ ಅಂತಸ್ಸಾಕ್ಷಿಗೆ ಒಂದು ಪ್ರತಿಮೆಯಾಗಿ ಕಾಣಸಿಗುತ್ತಾಳೆ. ಅವಳು ಕ್ರಿಯೆಯನ್ನ ಚರ್ಚಿಸಬಹುದು, ಅವಳ ನಡೆಯನ್ನ ಚರ್ಚಿಸಬಹುದು, ಆದರೆ ಅಂತರಂಗ ಇದೆಯಲ್ಲ, ಅದು ಪ್ರಾಮಾಣಿಕವಾದದ್ದಲ್ಲ, ಅಪ್ರಾಮಾಣಿಕತೆ ಇಲ್ಲ.
ಅಪ್ರಾಮಾಣಿಕತೆ ಇಲ್ಲ. ಇದು ಸತ್ಯವತಿ. ಸತ್ಯವತಿಯ ಭಾಗ ಬರೋದು ಇಷ್ಟೇ. ಮುಂದೆ ಅವಳು ಕಾಡಿಗೆ ಹೋಗುತ್ತಾಳೆ, ವಾನಪ್ರಸ್ಥಕ್ಕೆ ಹೋಗಿ ಅಲ್ಲಿ ಅವಳು ಬದುಕು ಮುಗಿಯುತ್ತೆ. ಆದರೆ ಇದಿಷ್ಟು ಘಟ್ಟದಲ್ಲಿ ಸತ್ಯವತಿ ಇಡೀ ಕಥೆಗೆ ತಿರುವು ಕೊಡ್ತಾಳೆ ಮತ್ತು ಸ್ವತಃ ಒಂದು ದೊಡ್ಡ ಮೌಲ್ಯಕ್ಕೆ, ನನ್ನಿಂದ ತೊಡಕಾದ್ರೆ ಜಗತ್ತಿಗೆ, ನನ್ನಿಂದ ತೊಡಕಾದ್ರೆ ಕುಟುಂಬಕ್ಕೆ, ನನ್ನಿಂದ ತೊಡಕಾದ್ರೆ ಸಹಜೀವಿಗಳಿಗೆ ಸರಿಪಡಿಸುವ ಹೊಣೆ ನನ್ನದು ಅಂತ ತಾನೇ ತನ್ನನ್ನ ಶಿಕ್ಷಿಸಿಕೊಳ್ಳೋದಿದೆಯಲ್ಲ, ಆ ನೀತಿಗೆ, ಆ ಮೌಲ್ಯಕ್ಕೆ ಸತ್ಯವತಿ ನಿದರ್ಶನಳಾಗ್ತಾಳೆ. ಯಾರ ಕಾರಣದಿಂದಾಗಿ ಏನೇ ಆದರೂ ನಿರ್ವಹಿಸಬೇಕಾದದ್ದು ಯಾರು ಅಂದ್ರೆ ಭೀಷ್ಮ. ವ್ಯಾಸರ ಸಂಪರ್ಕ ಎಷ್ಟು, ಸಂಬಂಧ ಎಷ್ಟು ಅಂದ್ರೆ ನಿಯೋಗ ಅಷ್ಟೇ. ಹುಟ್ಟಿದ ಮಕ್ಕಳ ಜವಾಬ್ದಾರಿ ವ್ಯಾಸರದ್ದಲ್ಲ, ನಿಯೋಗ ಪದ್ಧತಿಯೇ ಹಾಗೆ. ಭೀಷ್ಮ ಆ ಮಕ್ಕಳನ್ನ ಬೆಳೆಸ್ತಾನೆ, ಪುಟ್ಟ ಹಸುಗೂಸುಗಳನ್ನ, ತಂದೆ ಇಲ್ಲದ ಮಕ್ಕಳು. ಯಾರಿಗೋ ಮದುವೆ, ಯಾರದೋ ಮಕ್ಕಳು ಬೆಳೆಸು, ಅವರಿಗೆ ಹೆಸರಿಡು, ಅವರಿಗೆ ವಿದ್ಯಾಭ್ಯಾಸ ಮಾಡಿಸು, ಅವರನ್ನು ರಾಜರನ್ನಾಗಿಸು, ನೀನು ನಿಂತು ಸಿಂಹಾಸನವನ್ನ ಕಾಯ್ತಾ ಇರು. ಇದು ಭೀಷ್ಮ. ಅವರಿಬ್ಬರನ್ನೇನೋ ಬೆಳೆಸಿದ, ರಾಜರನ್ನಾಗಿಸಿದ. ಕತೆ ಬಹಳ ದೊಡ್ಡ ತಿರುವು ತೆಗೆದುಕೊಳ್ಳುತ್ತೆ. ಇಡೀ ಮಹಾಭಾರತವನ್ನೇ ಹೇಳಬೇಕಾಗತ್ತೆ. ಹಾಗಾಗಿ ನಾವು ಮುಂದಕ್ಕೆ ಬರಬೇಕು. ಮೊದಲ ಮಗ ರಾಜನಾಗಲಿಲ್ಲ. ಯಾಕೆಂದ್ರೆ ಅಂಧ ಅನ್ನುವ ಕಾರಣಕ್ಕೆ. ಅದು ಅಂಗವೈಕಲ್ಯ ಅನ್ನೋದು ರಾಜನಾಗೋದಕ್ಕೆ ನಿಷಿದ್ಧ ಅನ್ನುವ ಅರ್ಥದಲ್ಲ. ಆ ಕಾಲದಲ್ಲಿ ರಾಜನಾದವ ಯುದ್ಧದಲ್ಲಿ ಸೇನೆಯ ಮುಂಚೂಣಿಯಲ್ಲಿ ನಿಂತು ಯುದ್ಧ ಮಾಡಬೇಕಿತ್ತು. ಈಗಿನ ಕಾಲದಲ್ಲ, ಯುದ್ಧ ಮಾಡೋಕೆ ಬೇರೆಯವರು ಇರ್ತಾರೆ, ನಿರ್ಣಯ ತಗೊಳ್ಳದವ್ರು AC ರೂಮಲ್ಲಿ ಇರ್ತಾರೆ. ಈಗ ಸಮಸ್ಯೆ ಇಲ್ಲ. ಆಗ ಹಾಗಲ್ಲ, ರಾಜನೇ ಹೋಗ್ಬೇಕು ಯುದ್ಧ ರಂಗಕ್ಕೆ. ಅಂಧನೊಬ್ಬ ನೇತೃತ್ವ ವಹಿಸೋದಕ್ಕೆ ಆಗೋದಿಲ್ಲ ಅನ್ನುವ ಕಾರಣ. ಯಾಕೆಂದ್ರೆ ಮುಂದೆ ಅವನೇ ರಾಜನಾಗಿ ಮಾಡ್ತಾರೆ, ಮಾಡಲೇಬಾರದು ಅಂತ ಅಲ್ಲ. ಸಹಜವಾಗಿ ಯೋಗ್ಯನಾಗಿದ್ದ ಪಾಂಡು ರಾಜನಾದ. ಆದ್ರೆ ಏನಾಯಿತು? ಸಿಂಹಾಸನ ತಪ್ಪಿದವನಿಗೆ ಒಳಗೊಂದು ಕುದಿ ಉಳಿತು. ಧೃತರಾಷ್ಟ್ರನ ಒಳಗೆ ಹಿರಿಯ ಮಗನಾಗಿ ನನಗೆ ಸಿಗಬೇಕಾದದ್ದು ಸಿಗಲಿಲ್ಲವಲ್ಲ ಅಂತ ಒಂದು ಉಳಿತು. ಸಣ್ಣ ಆಸೆ, ಬಹಳ ದೊಡ್ಡದಲ್ಲ. ಆಸೆ ತಪ್ಪಲ್ಲ ಧೃತರಾಷ್ಟ್ರನ ಮಟ್ಟಕ್ಕೆ. ಆದರೆ ಈ ಆಸೆ ಇದೆಯಲ್ಲ, ಅದು ಬೆಳೆದರೆ ಅದು ದುರಾಸೆ ಆಗತ್ತೆ. ಈ ಆಸೆ ಬಹಳ ವಿಚಿತ್ರ. ಅದು ಬೆಳೆದ್ರೆ ಅದು ಮಹತ್ವಾಕಾಂಕ್ಷೆಯೂ ಆಗ್ಬೋದು, ದುರಾಸೆಯೂ ಆಗ್ಬೋದು. ಅದು ದುರಾಸೆ ಆಯ್ತು, ಅದು ದುರ್ಯೋಧನ ರೂಪದಲ್ಲಿ ಕಾಣಿಸ್ಕೊಳ್ತಾ. ಅದೇನು ಅಂತ ಮುಂದೆ ನೋಡೋಣ. ಇದರ ಪರಿಣಾಮವಾಗಿ ಕುಟುಂಬದಲ್ಲಿ ಕಲಹ ಹುಟ್ಟಿತು. ಅಣ್ಣ ತಮ್ಮಂದಿರ ಮಕ್ಕಳು ಎರಡು ಪಕ್ಷವಾದರು. ಈಗ ಮತ್ತೆ ತಲೆನೋವು ಬಂದಿದ್ದು ಯಾರಿಗೆ ಅಂದ್ರೆ ಭೀಷ್ಮನಿಗೆ. ತಾನೇ ಹೊತ್ತು ಸಲಹಿ ಸಾಕಿದವರು ಹೊಡೆದಾಡ್ಕೊಳ್ತಾ ಇದ್ದಾರೆ ಮನೆಯಂಗಳದಲ್ಲಿ. ತಪ್ಪುಗಳು ನಡೀತಾ ಇವೆ ಕಣ್ಣೆದುರಿಗೆ. ಹೇಳಬಲ್ಲ, ತಿದ್ದಲಾರ. ಅಧಿಕಾರ ಅವನಲ್ಲಿಲ್ಲ, ಸಲಹೆ ಕೊಡಬಹುದು, ಹೀಗೆ ಮಾಡಬೇಡ ಅಂತ ಹೇಳ್ಬೋದು, ಕಷ್ಟ ಆದಾಗ ಯುದ್ಧಕ್ಕೆ ನಿಲ್ಬಹುದು. ಅದರ ನಿರ್ಣಯವನ್ನ ಬದಲಾಯಿಸಲಾರ. ಅದು ಅವನ ವ್ಯಾಪ್ತಿಯಲ್ಲ. ತನ್ನ ವ್ಯಾಪ್ತಿಯನ್ನ ಮೀರಿ ನಡೆದುಕೊಳ್ಳಲಾರ ಭೀಷ್ಮ. ಹಲವರು ಕೇಳ್ತಾರೆ, ದುರ್ಯೋಧನ ತಪ್ಪು ಮಾಡುವಾಗ, ಧೃತರಾಷ್ಟ್ರ ತಪ್ಪು ಮಾಡುವಾಗ ಭೀಷ್ಮನಿಗೆ ಸಾಮರ್ಥ್ಯ ಇತ್ತಲ್ವಾ, ಶಕ್ತಿ ಇತ್ತಲ್ವಾ, ಅವನು ಅದನ್ನೆಲ್ಲ ಬಳಸಿ ಸರಿಪಡಿಸ್ಬೋದಿತ್ತಲ್ಲ ಅಂದ್ರೆ, ಸಾಮರ್ಥ್ಯ ಬಳಸಿ ಅಲ್ಲ ಕೆಲಸ ಮಾಡೋದು. ನಮ್ಮ ವ್ಯಾಪ್ತಿ ಎಷ್ಟು ಅಂತ ಗೊತ್ತಿರಬೇಕು. ನನ್ನ ವ್ಯಾಪ್ತಿ ಅಲ್ಲ ಅದು ಅಂತ ಹೇಳುವುದಷ್ಟೇ ನನ್ನ ವ್ಯಾಪ್ತಿ. ಸಲಹೆ ಕೊಡ್ತಾ ಇದ್ದ. ಕಣ್ಣೆದುರಿಗೆ 3 ತಲೆಮಾರುಗಳ ಕಾಲ ಭೀಷ್ಮ ಕಟ್ಟಿಕೊಂಡು ಬಂದಂತಹ ಒಂದು ಕುಟುಂಬ ಅವನತಿಯತ್ತ ಹೋಗ್ತಾ ಇತ್ತು. ನೋಡುತ್ತಲೇ ಇದ್ದ. 800 ವರ್ಷ ಅಂತ ಮಹಾಭಾರತ ಹೇಳುತ್ತೆ. 8 ತಲೆಮಾರಿಗಂತೂ ಸಾಕ್ಷಿಯಾಗಿದ್ದವು. 800 ವರ್ಷ ಹೌದಾ ಅಲ್ವಾ ಚರ್ಚೆಗಳು ಹೇಗೆ ಇಟ್ಕೊಳ್ಳೋಣ. 8 ತಲೆಮಾರು ನೋಡಿದವನು. ಶಂತನುವಿನಿಂದ ಅಭಿಮನ್ಯುವಿನವರೆಗೆ, ಶಂತನುವಿನಿಂದ ಲಕ್ಷ್ಮಣನವರೆಗೆ, ದುರ್ಯೋಧನ ಮಗ, ಅಲ್ಲಿಯವರೆಗೆ ತಲೆಮಾರು ನೋಡಿದವನು. ಇಡೀ ಕುಟುಂಬದ ಉನ್ನತಿ ಅವನತಿಗಳಿಗೆ ಸಾಕ್ಷಿಯಾಗುತ್ತಲೇ ಹೋದ. ಕೊನೆಗೊಮ್ಮೆ ನಿರ್ಣಾಯಕವಾದ ಯುದ್ಧ ಬಂದಾಗ ಸೇನಾಧಿಪತಿಯಾಗಿ ನಿಲ್ಲಬೇಕಾಯಿತು. ಯಾವ ಮಕ್ಕಳನ್ನ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಬೆಳೆಸಿದ್ನೋ,
ಪಾಂಡು ಸತ್ತ ಮೇಲೆ ಪಾಂಡವರು ಹಿಂದಿರುಗಿ ಬಂದಿದ್ದು, ತಂದೆ ಇರಲಿಲ್ಲ. ಆ ಮಕ್ಕಳ ವಿರುದ್ಧ ಕತ್ತಿ ಎತ್ತಬೇಕಾದ ಸನ್ನಿವೇಶ, ಭೀಷ್ಮ ಅದಕ್ಕೂ ತಲೆ ಕೊಟ್ಟ. ಕರ್ತವ್ಯ. ಆದರೆ ಆ ಯುದ್ಧ ಭೀಷ್ಮನ ಕೊನೆಯ ಕಾಲಘಟ್ಟ ಆಗಿತ್ತು. ಅಂಬೆಗೊಂದು ಅವಕಾಶ ಕೊಟ್ಟ ಭೀಷ್ಮ. ಅಂಬೆ ಈಗ ಶಿಖಂಡಿಯಾಗಿ ಹುಟ್ಟಿದ್ಲು, ದೃಪದನ ಮಗಳಾಗಿ. ಆಮೇಲೆ ಮಗನಾಗಿ ಬದಲಾದ್ಲವಳು, ದ್ರೌಪದಿಯ ಅಕ್ಕ, ಆಮೇಲೆ ಅಣ್ಣ. ಭೀಷ್ಮ ಅವಕಾಶ ಕೊಡದೇ ಇದ್ದಿದ್ರೆ ಅಂಬೆ ಅವನನ್ನ ಕೊಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಭೀಷ್ಮನಿಗನ್ನಿಸ್ತು, ಯಾರಿಗಾಗಿ ಏನೆಲ್ಲ ಮಾಡಿ ಆಗಿದೆ, ಇನ್ನೊಬ್ಬಳ ಋಣ ಉಳಿದಿದೆ ಅಂತ. ತಪ್ಪು ಸರಿಗಳ ವಿಷಯ ಬೇರೆ, ತಪ್ಪಿಲ್ಲ ಭೀಷ್ಮನ ನಡೆಯಲ್ಲಿ. ಆದರೆ ಅದರಿಂದ ಸರಿಯಾದದ್ದನ್ನ ಮಾಡಿದಾಗಲೂ ಯಾರಿಗೂ ನೋವಾಗಬಹುದು ಅಂತ, ಸರಿಯಾದದ್ದನ್ನ ಮಾಡಿದಾಗಲೂ ಯಾರೋ ಬದುಕು ಬರ್ಬಾದಾಗಬಹುದು ಅಂತ ಆ ಹೊಣೆಯನ್ನು ಹೊರಬೇಕಾಗತ್ತೆ. ಅಂಬೆಯ ವಿಷಯದಲ್ಲಿ ಭೀಷ್ಮನ ತಪ್ಪಿಲ್ಲದೆ ಇರಬಹುದು, ಆದರೆ ಅಂಬೆಯ ಬದುಕು ಹಾಳಾಗಿದ್ದು ಭೀಷ್ಮನ ನಡೆಯಿಂದ ಅನ್ನೋದಿದೆಯಲ್ಲ, ಆ ಅಂತಃಸಾಕ್ಷಿಗೆ ಬೆಲೆ ಕೊಟ್ಟ ಭೀಷ್ಮ ಕೊನೆಗೆ ಶಿಖಂಡಿಯನ್ನ ತಂದು ನಿಲ್ಲಿಸೋದಕ್ಕೆ ಹೇಳ್ದ, ಶಿಖಂಡಿ ಬಂದು ನಿಲ್ಲಲಿ. ಅಂದ್ರೆ ಅಂಬೆಯ ಋಣವನ್ನೂ ಕಳೆದುಕೊಂಡು ಭೀಷ್ಮ ಬದುಕು ಮುಗಿಸ್ತಾನೆ. ಋಣ ಯಾವುದನ್ನೂ ಉಳಿಸಿಕೊಳ್ಳದೆ, ಯಾವ ಕರ್ತವ್ಯವನ್ನೂ ಮಾಡದೆ ಉಳಿಸದೆ ಬದುಕಿದವ ಭೀಷ್ಮ. ಒಂದು ಕುಟುಂಬ ಅಂತ ಅಂದಾಗ, ಒಂದು ಸಮೂಹ ಅಂತ ಅಂದಾಗ, ಒಂದು ಸಮಾಜ ಅಂತ ಅಂದಾಗ ನಮಗೆ ಎಂಥವರು ಬೇಕು ಅಂದ್ರೆ ಭೀಷ್ಮನಂತವರು ಬೇಕು. ತಾನು ಬಿಟ್ಟ ಸಿಂಹಾಸನಕ್ಕೆ ಕಚ್ಚಾಡ್ತಾ ಇದ್ದಾರೆ. ತೃಣ, ಹುಲ್ಲು ಕಡ್ಡಿ ಅಂತ ತ್ಯಾಗ ಮಾಡಿದಾನೆ ಅವನು, ಅದಕ್ಕೆ ಕಚ್ಚಾಟ ನಡೀತಾ ಇದೆ. ಅವನೇ ನಿಲ್ಲಬೇಕು ಯುದ್ಧಕ್ಕೆ. ಇಂಥ ಹೊತ್ತಿನಲ್ಲಿ ಯುದ್ಧ ಮಾಡಿ ತನ್ನ ಬದುಕನ್ನು ಮುಗಿಸ್ತಾನೆ, ಶರಶೈಯಲ್ಲಿ ಮಲಗುತ್ತಾನೆ. ಅವನೇ ಅಪೇಕ್ಷೆ ಪಟ್ಟು ಬಾಣದ ಕೂರಂಬುಗಳು, ತುದಿಗಳು ಚುಚ್ಚುತ್ತಾ ಇರಬೇಕು, ರಕ್ತ ಹರಿತಾ ಇರಬೇಕು, ಹಾಗೆ ಉತ್ತರಾಯಣವನ್ನ ಕಾಯ್ತಾನೆ. ಆದರೆ ಉತ್ತರಾಯಣ ಕಂಡು ಬದುಕು ಮುಗಿಸುವಾಗ ಬಹುದೊಡ್ಡ ರಾಜನೀತಿಯನ್ನ ಉಪದೇಶಿಸ್ತಾನೆ. ಶುಕ್ರ ಬೃಹಸ್ಪತಿಗಳು ಮೊದಲಾದವರು ಕೊಟ್ಟ ರಾಜನೀತಿಯನ್ನ ಜಗತ್ತಿನ ಯಾವತ್ ಕಾಲದ ಆಳುವವರಿಗೆ ಅದು ಸಂವಿಧಾನದಂತೆ ಇದೆ. ಅಂದ್ರೆ ನೀತಿ ನಿರ್ದೇಶಕ ತತ್ವವಾಗಿದೆ. ಒಬ್ಬ ರಾಜ ಹೇಗೆ ಪ್ರಜೆಗಳನ್ನ ನೋಡ್ಕೊಳ್ಬೇಕು ಅಂತ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮದಂಥದ್ದನ್ನ ತಂದು ಕೊಡ್ತಾನೆ. ಇಷ್ಟು ಪುಣ್ಯ ಕಾರ್ಯ ಮಾಡಿ ಕೃಷ್ಣನ ಅನುಮತಿಯನ್ನ ಪಡೆದು ಒಂದು ದಿನ ತನ್ನ ಮೂಲ ನೆಲೆಗೆ ಏರ್ತಾನೆ ಅವನು. ಇಡೀ ಮಹಾಭಾರತದಲ್ಲಿ ಕೆಲವರ ದಿನಗಳನ್ನ ಮಾತ್ರ ಆಚರಿಸಲಾಗತ್ತೆ. ಕೃಷ್ಣಾಷ್ಟಮಿ ಇದೆ, ಅಲ್ಲಿ ಬಂದು ಹೋಗುವ ಪರಶುರಾಮರ ಜಯಂತಿ ಇದೆ, ಹಾಗೆ ಭೀಷ್ಮಾಷ್ಟಮಿ ಕೂಡ ಇದೆ. ಭೀಷ್ಮನ ಆ ದಿನವನ್ನ ಕೂಡ ಆಚರಿಸಲಾಗತ್ತೆ. ಅಂಥ ಮೇರು ವ್ಯಕ್ತಿತ್ವ ಅಂತ ಉಳಿದವರಿಗಿಲ್ಲ ಸೌಭಾಗ್ಯ. ಹೀಗೆ 3 ಜನ, ಒಬ್ಬ ಅಂಬೆ, ಒಬ್ಬ ಸತ್ಯವತಿ, ಒಬ್ಬ ಭೀಷ್ಮ. ಹೃದಯತಃ 3 ಜನರು ಕೆಡುಕರಲ್ಲ, 3 ಒಳ್ಳೆಯವರೇ. ಆದ್ರೆ ಅವರನ್ನ ಬದುಕು ಆಡಿಸ್ತು. ಹಾಗೆ ಬದುಕು ಆಡಿಸೋದಕ್ಕೆ ಅವರವರದ್ದೇ ನಿರ್ಣಯಗಳು ಕಾರಣ ಆಯ್ತು. ಭೀಷ್ಮ ಇಷ್ಟೆಲ್ಲ ಅನುಭವಿಸೋದಕ್ಕೆ ಅವನ ಪ್ರತಿಜ್ಞೆಯೇ ಕಾರಣ ಆಯ್ತು. ಪ್ರತಿಜ್ಞೆಯ ಹಿನ್ನೆಲೆಯ ಉದ್ದೇಶ ಚೆನ್ನಾಗಿಯೇ ಇತ್ತು. ಈ ಎಲ್ಲ ತಿರುವಿಗೆ ಸತ್ಯವತಿ ಕಾರಣಲಾದಳು. ತಂದೆ ಹೇಳಿದಂತೆ ತಾನು ತನ್ನ ಆಸೆ ಆಕಾಂಕ್ಷೆಗಳನ್ನ ಹೇಳಲಾರೆ ಎನ್ನುವ ಮೌಲ್ಯಕ್ಕೆ ಬದ್ಧಳಾಗಿದ್ದವಳು. ಅದರ ಪರಿಣಾಮವನ್ನು ಅವಳು ಅನುಭವಿಸಬೇಕಾಯಿತು. ಅಂಬೆ ಪ್ರೀತಿಸಿದ್ದು ತಪ್ಪಲ್ಲ, ಮೊದಲಿಗೆ ತಂದೆಗೆ ಹೇಳಿಕೊಂಡಿದ್ರೆ ಕತೆಗೆ ತಿರುವು ಬರುತ್ತಿತ್ತೇನೋ, ಅದನ್ನು ಮಾಡದ ತಪ್ಪಿಗೆ ಅನಂತರವಾದರೂ ಸೇಡಿದೆಯಲ್ಲ, ಅದು ಬಹಳ ಕೆಟ್ಟದ್ದು. ಮರೆತು ಬಿಡಬೇಕು ದ್ವೇಷವನ್ನ. ಯಾರ ಮೇಲಾದರೂ ದ್ವೇಷ ಹುಟ್ಟಿದ್ರೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅದನ್ನ ಬಿಟ್ಟು ಬಿಡಬೇಕು. ಅದನ್ನ ಮಾಡಲಿಲ್ಲ, ಸೇಡನ್ನು ತುಂಬಿಕೊಂಡು ಬದುಕಿದ್ಲು. ಎಷ್ಟು ಕಾಲ? 3 ಜನ್ಮ. 3 ಜನ್ಮ ಅವಳು ಒಂದಕ್ಕಾಗೆ ಹುಟ್ಟಿದ್ಲು, ಒಂದಕ್ಕಾಗೆ ಸತ್ಲು. ಯಾವುದಕ್ಕಾಗಿ? ಭೀಷ್ಮನನ್ನ ಕೊಲ್ಲಬೇಕು. ಅವಳಿಗೆ ಬದುಕೇ ಇಲ್ಲ, ಇನ್ನೊಬ್ಬನನ್ನ ಕೊಲ್ಲುವ ಆಯುಧವಾಗಿಸಿಕೊಂಡು ಬಿಟ್ಲು. ಇದೆಲ್ಲದರ ನಡುವೆ ಭೀಷ್ಮ ತನ್ನದೇ ಪ್ರತಿಜ್ಞೆಗಳ ಫಲವಾಗಿ ಉಂಟಾದ ಎಲ್ಲ ಸನ್ನಿವೇಶಗಳಿಗೆ ಉತ್ತರಿಸ್ತಾ ಅದರ ಹೊಣೆಯನ್ನ ಹೊತ್ತುಕೊಂಡು ಅದನ್ನ ನಿರ್ವಹಿಸ್ತಾ ಬದುಕು ಮಾಡದ.